ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನ್ನು ಕ್ರಿಯೇಷನ್. ಸೊ ಇವತ್ತಿನ ವಿಡಿಯೋ ಗೈಸ್, ಸೊ ಇಟ್ಸ್ ಡೇ 18 ಆಫ್ 20 ಡೇಸ್ ರೀಸೆಟ್ ಚಾಲೆಂಜ್. ಸೊ ಗೈಸ್, ಇವತ್ತು ಮಾರ್ನಿಂಗ್ ಎದ್ದು ನಾರ್ಮಲ್ ಅದೇ ರೂಟೀನ್ ಇರುತ್ತೆ. ಸೊ ಜಿಮ್ಗೆ ಹೋಗಿ ಬಂದಮೇಲೆ ಈ ಒಂದು ಶೋಕಿ ಜಾಸ್ತಿ ಆಗಿಬಿಟ್ಟಿದೆ ನನಗೆ. ಬಿಕಾಸ್ ಜಿಮ್ಮಲ್ಲಿ ಎಲ್ಲ ನಿಂತ್ಕೊಂಡು ಈ ಥರ ಪೋಸಿಂಗ್ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಸುಮ್ಮನೆ ನಾನು ಹಂಗೆ ವೀಡಿಯೋ ಮಾಡ್ತೇನೆ ಅಂತೇಳಿ ಸುಮ್ಮನೆ ಹಂಗೆ ಮಾಡಿದೆ. ನಾನೇನೋ ಬೈಸಿಪ್ಸ್ ಎಲ್ಲ ಬಂದಿಲ್ಲ ಗೈಸ್, ನಾನು ಹೋಗಿ ಇನ್ನೂ ಕರೆಕ್ಟಾಗಿ 1 ಮಂತ್ ಆಗಿಲ್ಲ. ಸೊ ಬೈಸಿಪ್ಸ್ ಎಲ್ಲ ಹೆಂಗೆ ಬರೋಕ್ಕೆ ಸಾಧ್ಯ, ಸುಮ್ಮನೆ ವೀಡಿಯೋ ಮಾಡ್ತೇನೆ ನನಗೆ ಒಂದು ಶೋ ಕೊಟ್ಟೆ. ಸೊ ಗೈಸ್, ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಾವು ಒಂದು ಸ್ವಲ್ಪ ಡೀಪಾಗಿ ಒಂದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಿತ್ತು. ಅದಕ್ಕೋಸ್ಕರ ನಾನು ವ್ಲಾಗ್ನ ಶೂಟ್ ಮಾಡಿದೆ ಈವ್ನಿಂಗು. ಸೊ ಇವತ್ತು ನಾರ್ಮಲಾಗಿ ಮಾರ್ನಿಂಗ್ ಎದ್ದೆ, ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ, ಹಾಗೆ ಜಿಮ್ಗೆ ಹೋಗಿ ವರ್ಕೌಟ್ನು ಮುಗಿಸ್ಕೊಂಡೆ. ಇವತ್ತು ಬಂದು ಬ್ಯಾಕ್ ಹೋಗಿದ್ದು. ಆ್ಯಕ್ಚುಲಿ ಇವತ್ತು ಟ್ರೈಸಿಪ್ಸ್ ಹೋಗಿ ಮಾಡಬೇಡ ಅಂತ ಅಂದ್ಕೊಂಡಿದ್ದು, ಬಿಕಾಸ್ ನಂದು ವರ್ಕ್ ಎಲ್ಲ ಬೇಗ ಮುಗಿದಿತ್ತು. ಹಾಗಾಗಿ ಹೋದರೆ ಸ್ವಲ್ಪ ಬೇಗ ಆಗುತ್ತೆ, ಜಿಮ್ಗೆ ಹೋದರೆ ಎರಡೂ ಒಟ್ಟಿಗೆ ಮಾಡ್ಕೊಬರ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ಹೋಗೋದವಾಗ ಪಾಪುದು ಬಟ್ಟೆ ಬಂದಿತ್ತು, ಅದನ್ನು ಸ್ವಲ್ಪ ಸ್ಟಿಚ್ಗೆ ಅಂದರೆ ಆಲ್ಟ್ರ್ ಕೊಡಬೇಕಿತ್ತು. ಸೊ ಅದನ್ನು ಕೊಟ್ಟು ಹರ್ಷಿತದು ಒಂದು ಸ್ವಲ್ಪ ಬಟ್ಟೆನೂ ಅದು ಆಲ್ಟ್ರ್ ಕೊಡಬೇಕಿತ್ತು. ಹಂಗೆ ಹೋಗೋಷ್ಟರಲ್ಲಿ ಜಿಮ್ಗೆ ಆಲ್ಮೋಸ್ಟ್ ಲೇಟ್ ಆಗೇ ಹೋಯಿತು. ಅದಕ್ಕೋಸ್ಕರ ಬೇಗ ಅಂತೂ ಹೋಗೋಕ್ಕಾಗಿಲ್ಲ. ಹಾಗಾಗಿ ಸ್ವಲ್ಪ ಅಲ್ಲೇ ಡಿಲೇ ಆಯಿತು. ಆಮೇಲೆ ಅಲ್ಲೇ ಹೋಗಿ ಸ್ವಲ್ಪ ಬ್ಯಾಕ್ ಮಾಡ್ಕೊಬೋಣ, ಅಟ್ಲೀಸ್ಟ್ ಇವತ್ತು ಬ್ಯಾಕ್ ಮಾಡ್ಕೊಂಡ್ರೆ ನಾಳೆ ಒಟ್ಟಿಗೆ ಟ್ರೈಸಿಪ್ಸ್ ಎರಡು ಮಾಡ್ಕೊಬೋದು ಅಂತೇಳಿ ಹೋಗಿದ್ವಿ. ಸೊ ಗೈಸ್, ATM ಬಂದಿದ್ದೀವಿ. ಇವಾಗ ಸ್ವಲ್ಪ ಸಂಘಕ್ಕೆ ಅಮೌಂಟ್ ಡ್ರಾ ಮಾಡಬೇಕಿತ್ತು ಮಮ್ಮಿಗೆ. ಸೊ ಕರೆಂಟ್ ಹೋಗ್ಬಿಟ್ಟಿದೆ ಗೈಸ್, ಕತ್ಲೆ ಫುಲ್ ಕತ್ಲೆ. ಹರ್ಷಿತ ಅಮೌಂಟ್ ಡ್ರಾ ಮಾಡ್ತಿದ್ದಾರೆ. ಅಮೌಂಟ್ ಡ್ರಾ ಮಾಡ್ತಾ ಇದ್ದಾಳೆ, ಮೋಟ್ರ್ ಆಫ್ ಮಾಡ್ತಾವೆ ಎಲ್ಲ. ಇಂಗ್ಲೀಷ್ ಸೆಲೆಕ್ಟ್, ಇಂಗ್ಲೀಷ್. ಸೊ ಗೈಸ್, ಇವತ್ತಂತೂ ಏನೂ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಮಾರ್ನಿಂಗಿಂದನೂ ನಾರ್ಮಲ್ ಅದೇ ಕೆಲಸ, ತಿನ್ನು ಕೆಲಸ ಅದೇ ಇತ್ತು. ಅದಕ್ಕೋಸ್ಕರ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ. ಗೈಸ್, ಜಸ್ಟ್ 1000 ರೂಪೀಸ್ ಡ್ರಾ ಮಾಡೋಕ್ಕೆ ಇಡೀ ಆನೇಕಲ್ಲಿರೋ ATM ಎಲ್ಲ ಸುತ್ತಿದ್ದೀವಿ ಗೈಸ್. ಆ್ಯಕ್ಚುಲಿ ನಾವು ಓಡೋಷ್ಟರಲ್ಲಿ ಆಲ್ಮೋಸ್ಟ್ 8:45 ಆಗಿಬಿಟ್ಟಿತ್ತು ಹುಡ್ಕೋಷ್ಟರಲ್ಲಿ. ಸೊ ಅದಕ್ಕೋಸ್ಕರ ಎಲ್ಲ ATM ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಒಂದೊಂದು ATM ಹಾಕಿದ್ದೆ 24/7 ಅಂತ. ಬಟ್ ಒಂದೊಂದ್ಸತಿ ಅಮೌಂಟೇ ಇರೋಲ್ಲ, ಎಮರ್ಜೆನ್ಸಿಗೆ ಬೇಕಂದರೆ ಎಲ್ಲೂ ಸಿಗೋದೇ ಇಲ್ಲ ಅಮೌಂಟು, ಹಂಗೆ ಆಗ್ಬಿಟ್ಟಿರುತ್ತೆ. ಆಮೇಲೆ ಎಲ್ಲ ಫುಲ್ ಆನೇಕಲ್ಲೆಲ್ಲ ಸುತ್ತಿ ಪೆಟ್ರೋಲೇ ಖಾಲಿ ಆಗೋಯಿತು. ಆಮೇಲೆ ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸೋಣ ಅಂತೇಳಿ ಆಮೇಲೆ ಹೋಗಿ ಒಂದು ಸ್ವಲ್ಪ ಗಾಡಿಗೆ ಪೆಟ್ರೋಲ್ ಹಾಕ್ಕೊಂಡು, ಅಲ್ಲಿ ಗಾಡಿಗೆ ಯೂಶಲಾಗಿ ಪೆಟ್ರೋಲ್ ಹಾಕಿದ್ರೆ ನಾವು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿರ್ತೀವಲ್ಲ, ಸೊ ಯೂಶಲಾಗಿ ನಮ್ಮ ಬಾಡಿಯಲ್ಲೂ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿರುತ್ತೆ, ಅಂದರೆ ಹೊಟ್ಟೆ ಹಸಿತಾ ಇರುತ್ತೆ. ಅದಕ್ಕೋಸ್ಕರ ಊಟ ಮಾಡೋಣ ಅಂತೇಳಿ ಮನೆಗೆ ಬಂದು ಡಿನ್ನರ್ಗೆ ಅಂತೇಳಿ ನಾರ್ಮಲ್ ಮುದ್ದೆ ಆಮೇಲೆ ಸಾಂಬಾರು ಮಾಡ್ಕೊಂಡಿದ್ವಿ. ಸೊ ಇವಾಗ ಇತ್ತೀಚೆಗಂತೂ ಪಲ್ಯ ಸಹ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಗೈಸ್. ನಾರ್ಮಲ್ ಆಗಿ ಹೇಳಿದ್ನಲ್ಲ, ಕೆಲಸ ಮುಗಿಯೋದೇ ಆಲ್ಮೋಸ್ಟ್ ಒಂದ್ಸತಿ 5:30 ಆಗೋಗುತ್ತೆ. ಯಾಕಂದರೆ ಪಾಪುಗೆ ಹೋಗಿ ಊಟ ಮಾಡಿಸಿ ಅದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಜಿಮ್ಗೆ ಹೋಗೋದು ಒಂದೊಂದ್ಸತಿ 7 ಆಗೋಗಿರುತ್ತೆ. ಹೋಗಿ ಬಂದು ಮತ್ತೆ ಡಿನ್ನರ್ ಮಾಡಿಸೋದಕ್ಕೆ ಲೇಟ್ ಆಗೋಗುತ್ತೆ. ಅದಕ್ಕೋಸ್ಕರ ಏನು ಪಲ್ಯ ಸಹ ಮಾಡ್ಕೊಳಕ್ಕಾಗ್ತಾಯಿಲ್ಲ ಗೈಸ್. ಸೊ ಹಿಂಗೆ ಆಗ್ಬಿಟ್ಟಿದೆ ಜೀವನ, ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಗೈಸ್, ಇವಾಗ ವರ್ಕೌಟ್ ಎಲ್ಲ ಮುಗೀತು, ಡಿನ್ನರ್ ಎಲ್ಲ ಮುಗೀತು. ಸೊ ನೈಟ್ ಡಿನ್ನರ್ಗೆ ಅಂತ ಮುದ್ದೆ ಸಾಂಬಾರು ನಾರ್ಮಲಾಗಿ ತಿಂದ್ವಿ. ಸೊ ಡಿನ್ನರ್ ಎಲ್ಲ ಮುಗೀತು. ಆ್ಯಕ್ಚುಲಿ ನಾನು ಯಾಕೆ ಇವತ್ತು ಆ್ಯಕ್ಚುಲಿ ಏನೋ ಬೇರೆದೇನೂ ಶೂಟ್ ಮಾಡಿಲ್ಲ, ಬೇರೆ ಏನೋ ಆ್ಯಕ್ಟಿವಿಟೀಸ್ ಇರಲಿಲ್ಲ. ಬಿಕಾಸ್ ಜಿಮ್ಗೆ ಹೋಗ್ಬೇಕಾದ್ರೆ ಜಿಮ್ಗೆ ಹೋಗಿದ್ದೆ ಲೇಟು. ಯಾಕೆ ಅಂತಂದರೆ ಜಿಮ್ಗೆ ಹೋಗೋಕ್ಕೆ ಮುಂಚೆ ಪಾಪುದು ಬಟ್ಟೆ ಬಂದಿತ್ತು, ಅದು ಸ್ವಲ್ಪ ಆ್ಯಕ್ಚುಲಿ ಸ್ವಲ್ಪ ಆಲ್ಟ್ರ್ ಮಾಡಿಸ್ಬೇಕಿತ್ತು. ಆಲ್ಟ್ರ್ ಅನ್ನೋದಕ್ಕಿಂತ ಏನೋ ಒಂದು ಮಾಡಿಸ್ಬೇಕಿತ್ತು. ಸೊ ಅದನ್ನು ಮಾಡಿದೆ ಕೊಡೋಕ್ಕೆ ಅಂದ್ಬಿಟ್ಟು. ಸೊ ಅಲ್ಲಿ ಲೇಟ್ ಆಯಿತು. ಆ್ಯಕ್ಚುಲಿ ಅಲ್ಲೋಗಿ ಬಂದು ಆಮೇಲೆ ಜಿಮ್ಗೆ ಹೋದ್ವಿ. ಅಲ್ಲಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಆಮೇಲೆ ಗೈಸ್ ಏನಾಯಿತು ಅಂತಂದರೆ, ಮನೆಗೆ ಬಂದು ಡಿನ್ನರ್ ಮುಗಿಸಿದೆ. ಸೊ ಇವಾಗ ಯಾಕೆ ಅಂದರೆ, ಸೊ ನಿನ್ನೆಯಿಂದ ಒಂದು ವಿಚಾರನ ಹೇಳಬೇಕು ಅಂತ ಅಂದ್ಕೊಂಡೆ, ಹೇಳೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಆ್ಯಕ್ಚುಲಿ ನನಗೆ ಶಾರ್ಟ್ಸೇ ಮಾಡೋಕ್ಕಣ ಅಂದ್ಕೊಂಡೆ. ಬಟ್ ಶಾರ್ಟ್ಸಲ್ಲಿ ನಿಜ ಮಾತಾಡೋಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಅದು ಏನಂತಂದರೆ ಇತ್ತೀಚೆಗೆ ಜಾಸ್ತಿ ನಡೀತಾ ಇದೆ. ಅದಂತೂ ಮಾತಾಡೋಕ್ಕಾಗಲಿಲ್ಲ ಏನೂ. ಸೊ ಅದಕ್ಕೋಸ್ಕರ ಇವಾಗ ವ್ಲಾಗಲ್ಲಿ ಹೇಳೋಣ ಅಂತ ಅಂದ್ಕೊಂಡೆ. ಸೊ ಗೈಸ್, ನಿನ್ನೆ ಆ್ಯಕ್ಚುಲಿ ಚಂದಾಪುರದಲ್ಲಿ ಈ ಇನ್ಸಿಡೆಂಟ್ ನಡೆದಿರೋದು. ಚಂದಾಪುರ ಅತ್ತಿಬೆಲೆ ರೋಡು ಅನಿಸುತ್ತೆ. ಸೊ ರೈಲ್ವೆ ಸ್ಟೇಷನ್ ಕೆಳಗಡೆ ಬ್ರಿಡ್ಜ್ ಥರ ಇರುತ್ತಲ್ಲ, ರೈಲ್ವೆ ಸ್ಟೇಷನ್ ಕೆಳಗಡೆ ಒಂದು ಬಾಡಿ ಸಿಕ್ಕಿರೋದು, ಹೆಣ್ಣು ಬಾಡಿ. ನಿಯರ್ಲಿ ಅವ್ರಿಗೆ ಒಂದು 14 to 16 years ಒಳಗಡೆ ಇದ್ದಾಳೆ ಗೈಸ್. ಸೊ ಅವರು ಒಂದು ಸ್ವಲ್ಪ ಹಿಂದಿಯವರು ಇಲ್ಲ ಬೆಂಗಾಲಿ ಏನು ಅಂತ ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಬಟ್ ಆ ವಿಡಿಯೋದಲ್ಲಿ ನೋಡಿದಾಗ ಸ್ವಲ್ಪ ಈ ಬೆಂಗಾಲೀಸ್ ಯೂಸ್ ಮಾಡ್ತಾರೆ ಅಲ್ವಾ, ನೋಸ್ ರಿಂಗ್ ಈ ಥರ ಎಲ್ಲ ಇರುತ್ತಲ್ಲ. ಸೊ ಆ ಟೈಪೆಲ್ಲ ಇದು ಮೇ ಬಿ ನಾನು ಹಂಗೆ ಅಂದ್ಕೊಂಡೆ. ಬಟ್ ನನಗೆ ಎಕ್ಸಾಕ್ಟ್ಲಿ ಯಾವ ಅಂತ ಗೊತ್ತಿಲ್ಲ. ಯಾವ ಹೆಣ್ಮಗುನ ಆಗಿರ್ಬೋದು, ಮಗುನೇ. ಸೊ ಮನುಷ್ಯನೇ ಅದೊಂದು. ಆಮೇಲೆ ಏನಪ್ಪ ಅಂತಂದರೆ,
ಆ ಮಗುಗೆ ಏನಾಗಿದೆ ಏನು ಅಂತ ನಿಜವಾಗ್ಲೂ ಇದುವರೆಗೂ ಅವ್ರ ಮಾಹಿತಿ ಯಾರೂ ಕೊಟ್ಟಿಲ್ಲ. ನಿನ್ನೆ ಮಧ್ಯಾಹ್ನ ಆಗಿರೋದು ಇನ್ಸಿಡೆಂಟು. ಸೊ ಇಷ್ಟೊತ್ತಾಗಿದೆ ಪೊಲೀಸರಾಗಿರ್ಬೋದು ಅಥವಾ ಅಲ್ಲಿರೋ ಸುತ್ತಮುತ್ತ ಇನ್ಚಾರ್ಜ್ ಅವರಾಗಿರ್ಬೋದು ಏನೂ ಏನಾಗಿದೆ ಅಂತಲೂ ಗೊತ್ತಿಲ್ಲ. ಬಿಕಾಸ್ ಆ ಮಗುಗೆ ತಂದೆ ತಾಯಿ ಯಾರು ಅಂತಲೇ ಇನ್ನೂ ಅಂದರೆ ಗೊತ್ತಾಗಲಿಲ್ಲ. ಅಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ ಬಾಡಿನ. ಯಾವ ಕಡೆಯಿಂದ ಹಾಕಿದ್ದಾರೆ ಏನು, ನಾನು ವಿಡಿಯೋ ಸಾಧ್ಯ ಅಟ್ಯಾಚ್ ಮಾಡ್ಬೋದೋ ಇಲ್ಲ ಗೊತ್ತಿಲ್ಲ, ಬಟ್ ಹಾಕಿರ್ತೀನಿ. ನಾರ್ಮಲಾಗಿ ನನಗೆ ವಾಟ್ಸಪ್ಪಲ್ಲಿ ಶೇರ್ ಆಗಿದ್ದು. ಬಿಕಾಸ್ ನಮ್ಮದು ಏರಿಯಾ ಇದೇ ಏರಿಯಾ ಅಲ್ವಾ, ಸಿಕ್ಕಾಪಟ್ಟೆ ನಿಯರ್ ಬೈ ಓಡಾಡ್ತಾ ಇರ್ತಾರೆ. ನಿಜವಾಗ್ಲೂ ಎಷ್ಟು ಕಚ್ಚಡ ಆಗಿದ್ದಾರೆ ಜನ ಅಂದರೆ, ಆ ಮಗುಗೆ 16 ವರ್ಷದ ಮಗು ಬೇರೆ ಇನ್ನೇನೂ ಆಗಿ ಸತ್ತಿರೋಕ್ಕೆ ಚಾನ್ಸೇ ಇಲ್ಲ. ಅದ್ರ ರೀಸನ್ನೇ ಇನ್ನೂ ಗೊತ್ತಿಲ್ಲ. ಅದು ಏನು ಯಾವ ಥರ ಅಂತ ಕಾರಣನೇ ಇನ್ನೂ ಹೇಳಿಲ್ಲ ಯಾರೂ. ಬಟ್ ಗೈಸ್ ಏನು ನಡೀತಾ ಇದೆ ಅಂತ ಮೊನ್ನೆ ಇನ್ನೂ ಇನ್ನೂ 1 ವೀಕ್ ಆಗಲಿಲ್ಲ ಆ ಮಗು, ಇನ್ನೊಂದು ಮಗುದು, ಆ ಮಗುಗೆ ಕಿವಿ ಕರೆಕ್ಟಾಗಿ ಕೇಳಿಸಿಲ್ಲ, ಮಾತು ಕರೆಕ್ಟಾಗಿ ಬರಲ್ಲ, ಆ ಮಗುದು ಇನ್ಸಿಡೆಂಟ್ ಆಗಿ. ಬಟ್ ಇವಾಗ ಇನ್ನೂ ಅದು 1 ವೀಕ್ ಆಗಲಿಲ್ಲ, ಆಲ್ಮೋಸ್ಟ್ ಇವಾಗ ಹಿಂಗಾಗಿದೆ. ಅದರಲ್ಲೂ ಈ ಕೇಸ್ ಹೆಂಗೆ ಅಂತಂದರೆ, ಅಲ್ಲೇ ಸೂರ್ಯನಗರ್ ಪೊಲೀಸ್ ಸ್ಟೇಷನ್, ಚಂದಾಪುರ ಪೊಲೀಸ್ ಸ್ಟೇಷನ್ ಇಬ್ಬರು ಅದ್ರ ಕೇಸ್ ತಗೊಂಡು ಯಾರೊಬ್ಬರು ಅದನ್ನು ಲೀಡ್ ಮಾಡೋದು ಬಿಟ್ಬಿಟ್ಟು ಇಬ್ಬರು ಜಗಳ ಆಡ್ತಿದ್ದಾರೆ. ಅಂದರೆ ನಾವು ಕೇಸ್ ಇದು ನಿಮ್ಮ ಏರಿಯಾ ಕಂಟ್ರೋಲಲ್ಲಿ ಬರೋದು ನೀವು ತಗೊಳ್ಳಿ, ನಿಮ್ಮ ಏರಿಯಾ ಕಂಟ್ರೋಲಲ್ಲಿ ಬರೋದು ಅಂತ ನೀವು ತಗೊಳ್ಳಿ ಅಂತ ಒಬ್ಬರು ಹಂಗೆ ಜಗಳ ಆಡ್ತಿದ್ದಾರೆ. ಸೊ ಅದು ಜಗಳ ಆಡೋ ಮ್ಯಾಟ್ರೇ ಇಲ್ಲ, ಒಂದು ಪ್ರಾಣಕ್ಕೆ ಬೆಲೆನೇ ಇಲ್ಲ ಅಂತ ಅನ್ಸ್ಬಿಟ್ಟಿದೆ ಈ ಒಂದು ಇದರಲ್ಲಿ. ಅಷ್ಟು ಕಚಡ ಆಗ್ಬಿಟ್ಟಿದ್ದಾರೆ ಜನರು ಅಂತೂ. ಬಿಕಾಸ್ ಎಲ್ರಿಗೂ ಅಂತಲೇ ಹೇಳೋದು, ಅವರು ಒಂದು ಹೆಣ್ಣು ಮಗುನ ಆ ಥರ ಅಷ್ಟೊಂದು ಇದು ಆಗಿ ನಡೆಸ್ಕೊಂಡು ತಿರ್ಗಾ ಅವ್ರನ್ನ ಮರ್ಡರ್ ಮಾಡಿ ಒಂದು ಸೂಟ್ ಕೇಸಲ್ಲಿ ಅಷ್ಟು ರ್ಯಾಪ್ ಮಾಡಿ, ನೀವು ಯಾರು ವಿಡಿಯೋ ನೋಡಲಿಲ್ಲ ಅಂದರೆ ಅಟ್ಯಾಚ್ ಮಾಡ್ತೀನಿ ನೋಡಿ ಗೈಸ್. ಎಷ್ಟು ನಿಜವಾಗ್ಲೂ ಅಷ್ಟು ಕ್ರೂರವಾಗಿ ಮಗುನ ಕೊಂದಿದ್ದಾರೆ ಅಂದರೆ, ಅವ್ರು ಈ ಹೆಣ್ಣು ಮಗು ಹುಟ್ಟಿದ್ದೇ ಭೂಮಿ ಮೇಲೆ ತಪ್ಪಾ ಅಂತ ಕ್ವೆಶನ್ನು. ಆಮೇಲೆ ನೀವಿದೆ ಅಬ್ಸರ್ವ್ ಮಾಡಿ. ಸೊ ಇದೆಲ್ಲ ಜಸ್ಟ್ ನಾರ್ಮಲ್ ಜನರಿಗೆ ಮಾತ್ರ ಆಗ್ತಾಯಿದೆ. ನಾರ್ಮಲ್ಲಾಗಿ ಯಾವುದಾದ್ರು ಅದೇ ಒಂದು ಪೊಲೀಸ್ ಮಗುಗೋ ಅಥವಾ ಒಂದು ಲಾಯರ್ ಮಗುಗೋ ಇಲ್ಲ ಒಂದು ರಾಜಕಾರಣಿ ಮಕ್ಳಿಗೋ ಈ ಥರ ಏನಾದರೂ ಆಗಿದ್ರೆ ಅವ್ರು ಅದೇ ಥರ ಸುಮ್ಮನೆ ಇದ್ಬಿಡ್ತಾಯಿದ್ದಾರೆ. ಏನೂ ಅದರ ಆ ಕೇಸಲ್ಲಿ ಲೀಡಾಗಿ ಏನೂ ತೊಗೊಳ್ತಾನೆ ಇರಲಿಲ್ವಾ, ಅಂದರೆ ಮುಂದಕ್ಕೆ ತೊಗೊಂಡೋಗ್ತಾನೆ ಇಲ್ವಾ ಆ ಕೇಸನ್ನ, ತೊಗೊಂಡೋಗ್ತಿದ್ರಲ್ವಾ. ಅದೇ ಒಂದು ನಾರ್ಮಲ್ ಪೀಪಲ್ ಅಂದರೆ ಅವ್ರಿಗೂ ಅದೇ ವ್ಯಾಲ್ಯೂ ಇರುತ್ತೆ, ಆ ಮಗುಗೂ ಅದು ಅಷ್ಟೇ ನೀವೆಷ್ಟು ಚೆನ್ನಾಗಿ ಪ್ರೀತಿಯಿಂದ ಸಾಕಿರ್ತಾರೋ ಆ ಮಗುನ ಅವರು ಅಷ್ಟೇ ಪ್ರೀತಿಯಿಂದ ಸಾಕಿರ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರದ್ದು ಕೇಸನ್ನು ಹಂಗಂಗೆ ಮುಚ್ಚಾಕ್ತಾ ಹೋಗ್ತಾನೆ ಇದ್ದಾರೆ. ಇದಕ್ಕೊಂದು ಸೀರಿಯಸ್ ಆಗಿ ಅಂದರೆ ಸೀರಿಯಸ್ ಆಗಿ ತಗೊಂಡು ಏನೂ ಮಾಡ್ತಾನೆ ಇಲ್ಲ. ಸೊ ನಂಗಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಿದೆ ಈ ಒಂದು ಏನಂತಾರೆ ಗೌರ್ಮೆಂಟ್ ಆ ಒಂದು ರೂಲ್ಸ್ ಇದ್ರ ಬಗ್ಗೆ. ಸೊ ಏನಾದರೂ ಒಂದು ಮಾಡಬೇಕು ಗೈಸ್. ಇವಾಗ ನಾವೇ ಆಗಿರ್ಬೋದು, ನಮ್ಮ ಕೈಲಿ ಏನಾಗುತ್ತೆ ಅಂದರೆ ಜಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನಾರ್ಮಲ್ ಶೇರ್ ಮಾಡ್ತೀವಿ ಅಷ್ಟೇ. ಇವಾಗ ಎಲ್ಲರೂ ಸೇರಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ನ ಒಬ್ಬರು ಶೇರ್ ಮಾಡೋದನ್ನ ಮತ್ತೆ ಒಬ್ಬೊಬ್ರು ಶೇರ್ ಮಾಡಿ ಹಾಕ್ತೀವಿ. ಬಟ್ ಅದೇನೇ ನಾವು ನಮ್ಮ ಕೈಲಿ ಇನ್ನೇನು ಮಾಡೋಕ್ಕಾಗಲ್ಲ. ಅದನ್ನು ಶೇರ್ ಮಾಡ್ತೀವಿ ಬಿಟ್ಟರೆ ಪೊಲೀಸರಾಗಿರ್ಬೋದು ಅವರು ಯಾರು ಏನೋ ಸೀರಿಯಸ್ ಆಗಿ ಆ್ಯಕ್ಷನೇ ತಗೊತಾ ಇಲ್ಲ. ಹಂಗೆ ಒಬ್ಬ ನನ್ನ ಮಗನಿಗೆ ಯಾವನಾದರೂ ಹಿಡ್ಕೊಂಡು ಸರಿಯಾಗಿ ಏನಾದರೂ ಜಡ್ದು ಚೆನ್ನಾಗಿ ಅಲ್ಲೇ ಶೂಟೌಟ್ ಮಾಡಿ ಏನಾದರೂ ಮಾಡಿದರೆ ಇನ್ನೊಂದು ಸತಿ ಆ ಕೆಲಸನ ಮಾಡೋಕ್ಕೆ ಒಂದು ಧೈರ್ಯ ಮಾಡ್ತಾನೆ ಇರಲಿಲ್ಲ. ಸೊ ಏನಾದರೂ ಒಂದು ಸೀರಿಯಸ್ ಆಗಿ ಮಾಡಬೇಕು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಈ ಒಂದು ಇಶ್ಯೂ ಬಗ್ಗೆ. ಸೊ ನಿನ್ನೆಯಿಂದ ನಾನು ಕೆಲಸ ಮಾಡಬೇಕಾದ್ರೆ ನ್ಯೂಸ್ ಅದನ್ನೇ ನೋಡ್ತಾ ಇದ್ದೆ, ಏನಾದರೂ ನ್ಯೂಸ್ ಬರುತ್ತಾ, ಏನಾದರೂ ಗೊತ್ತಾಯ್ತಾ ಮ್ಯಾಟ್ರ್ ಏನಾದರೂ ಅಂತೇಳಿ. ಸೊ ಅದ್ರದ್ದಂತೂ ಒಂದೇ ಒಂದು ಏನು ಮಾತಾಡಿಲ್ಲ ಅದ್ರ ಬಗ್ಗೆ ಅಂತೂ. ಅಲ್ಲಲ್ಲಿಗೆ ಹಂಗೆ ಮುಚ್ಚಾಕ್ಬಿಟ್ರು. ಬಿಕಾಸ್ ಆ ಹುಡುಗಿಗೆ ಯಾರು ಅಂದರೆ ಬಂದಿಲ್ಲ, ತಂದೆ ತಾಯಿ ಯಾರು ಬಂದಿಲ್ಲ ಕೇಳಿಕೊಂಡು. ಆಮೇಲೆ ಕಂಪ್ಲೇಂಟು ಯಾರು ಕೊಟ್ಟಿರಲ್ಲ. ಇಲ್ಲಿ ಬಾಡಿ ಸಿಕ್ಕಿದೆ ಅಂತ ಒಂದು ಇದು ಬಂದಿರುತ್ತೆ ಅಷ್ಟೇ, ಕಂಪ್ಲೇಂಟು ಯಾರು ಕೊಟ್ಟಿರಲ್ಲ. ಆವಾಗ ಅವ್ರಿಗೆ ಆ ಕೇಸ್ನ ಮುಚ್ಚಾಕೋಕ್ಕೂ ಈಸಿ ಆಗುತ್ತೆ. ಯಾವುದೋ ಇದೊಂದನ್ನು ಮುಚ್ಚಾಕ್ತಾರೆ. ಸೊ ಅಷ್ಟೇ ಆಗುತ್ತೆ. ಅವ್ನು ಮಾಡಿದವನು ಯಾವನೋ, ಸಾಯಿಸಿದವನು ಯಾವನೋ, ಆರಾಮಾಗಿ ಇರ್ತಾರೆ ಅವರೆಲ್ಲ. ಸೊ ಸಿಕ್ಕಾಪಟ್ಟೆ ವರ್ಷ ಆಗ್ಬಿಟ್ಟಿದೆ. ಹೇಳ್ತಿದ್ದೀನಲ್ಲ, ಹೆಣ್ಮಕ್ಳನ್ನ ಇವಾಗ ನಾವೇ ಆಗಿರ್ಬೋದು, ಒಬ್ಬರು ಧೈರ್ಯವಾಗಿ ಈಚೆ ಓಡಾಡೋಕ್ಕೆ ಅಷ್ಟೊಂದು ಹೆಣ್ಮಕ್ಳನ್ನ ಈಚೆ ಬಿಡೋಕ್ಕಾಗಿರ್ಬೋದು, ಅವ್ರ ತಂದೆಗಾಗಿರ್ಬೋದು ಎಷ್ಟು ಒಂಥರ ಹಿಂಸೆ ಆಗುತ್ತೆ. ಒಂದು ಮಗು ಒಂದು ಸ್ವಲ್ಪ ತಾಯಿತು ಮನೆಗೆ ಲೇಟಾಗಿ ಇನ್ನೂ ಮನೆಗೆ ಬಂದಿಲ್ಲ ಅಂತಂದರೆ ಎಷ್ಟು ಟೆನ್ಷನ್ ಆಗುತ್ತೆ. ಇವಾಗ ಸ್ಕೂಲ್ಸು ಕಾಲೇಜಸ್ ಅಂತೆಲ್ಲ ಕಳಿಸ್ಬೇಕು ಮಕ್ಕಳನ್ನ, ಎಷ್ಟು ಫ್ರೀಯಾಗಿ ಬಿಟ್ಟು ಹೋಗೋಕ್ಕೆ ನಮಗೆ ಮನಸ್ಸಲ್ಲೆಲ್ಲ ಭಯ ಥರ ಇರುತ್ತೆ. ಹಂಗಾಗ್ಬಿಟ್ಟಿದೆ ಇವಾಗಿನ ಸೊಸೈಟಿ. ಸೊ ಅವಾಗೆಲ್ಲ ಹೆಂಗೆ ಅಂತಂದರೆ ಅವಾಗೆಲ್ಲ ಸಪೋರ್ಟಿಗೆ ಇರ್ತಾಯಿದ್ರು ಹಂಗೆ ಹಿಂಗೆ ಅಂತ. ಬಟ್ ಇವಾಗ ಅದು ಏನಂತ ಗೊತ್ತಿಲ್ಲ, ಇನ್ನು ಮುಂದೆ ಅಂತೂ ಅದು ಏನಾಗುತ್ತೋ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ನಿಮ್ಮ ಮಕ್ಕಳಿಗೆ ಆದಷ್ಟು ಸ್ವಲ್ಪ ಸೇಫ್ಟಿಯಾಗಿರೋ ಥರ ಹೇಳ್ಕೊಡಿ. ಸೊ
ಸ್ವಲ್ಪ ಈ ಕರಾಟೆ ಆಗಿರ್ಬೋದು ಅದು ಇದು ಎಲ್ಲ ಕಲಿಸಿ, ಆಮೇಲೆ ಒಂದು ಸ್ವಲ್ಪ ಎಂಥರೇ ಆಗಿರ್ಬೋದು, ಕಾಲೇಜ್ಗೆ ಹೋಗಿರೋ ಮಕ್ಕಳಾಗಿರ್ಬೋದು, ಸ್ವಲ್ಪ ಈ ಪೆಪ್ಪರ್ ಸ್ಪ್ರೇ ಬರುತ್ತಲ್ಲ ಅದನ್ನಾಗಿರ್ಬೋದು, ಒಂದು ಬ್ಯಾಗಲ್ಲಿ ಸ್ವಲ್ಪ ಖಾರದ ಪುಡಿ ಪೇಪರ್ಗೆ ಹಾಕ್ಕೊಂಡು ಇಟ್ಕೊಳ್ಳಿ. ಸೊ ಯಾವನಾದರೂ ಏನಾದರೂ ಬಂದು ಮಾತಾಡ್ಸೋದಾಗಿರ್ಬೋದು, ಸುಮ್ಮನೆ ಫಾಲೋ ಮಾಡೋದಾಗಿರ್ಬೋದು, ಏನಾದರೂ ಬಂದ್ರಿ ಚೆನ್ನಾಗಿ ಖಾರದ ಪುಡಿ ಹಾಕಿ. ನನ್ನ ಮಗನಿಗೆ ಸರಿಯಾಗಿ ಏನಾದರೂ ಅಂತ 4-5 ಜನ ಇದ್ದಾರೆ ಅಂತಂದರೆ ಸ್ವಲ್ಪ ಆದಷ್ಟು ನೀವು ಫ್ರೆಂಡ್ಸ್ ಜೊತೆ ಇರೋಕ್ಕೆ ಟ್ರೈ ಮಾಡಿ. ನೀವು ಒಂದಷ್ಟು ಜನ ಗುಂಪಾಗಿರೋಕ್ಕೆ ಟ್ರೈ ಮಾಡಿ. ಒಬ್ಬೊಬ್ಬರೇ ಎಲ್ಲೂ ಹೋಗೋದೆಲ್ಲ ಮಾಡಬೇಡಿ. ಸೊ ನೀವು ಎಲ್ಲ ಪ್ರಿಕಾಷನ್ರಿ ಪೆಪ್ಪರ್ ಆ ಥರ ಎಲ್ಲ ನಾರ್ಮಲಾಗಿ ಇಟ್ಕೊಳ್ಳಿ. ಸೊ ಯಾವನಾದರೂ ಏನಾದರೂ ನಮ್ಮ ತಂಟೆಗೆ ಏನಾದರೂ ಬರ್ತಾ ಇದ್ದಾನೆ ಅಂತಂದರೆ ದಯವಿಟ್ಟು ಅಲ್ಲಿಂದಲ್ಲ ಹಂಗಂಗೆ ಅವನಿಗೆ ಅಲ್ಲಿಂದಲ್ಲೇ ಏನಂತಾರೆ ವಿತ್ಡ್ರಾ ಮಾಡಿ ಕ್ಯಾಶ್ ವಿತ್ಡ್ರಾ ಮಾಡಿ ಕೊಟ್ಬಿಡ್ಬೇಕು ಅವ್ನಿಗೆ. ಹಂಗೆ ಆ ಥರ ಮಾಡಿ ಗೈಸ್. ನಿಜವಾಗ್ಲೂ ಈ ಅಂತ ಇದೆಲ್ಲ ಈ ಸೊಸೈಟಿ ಮೇಲೆ ನನಗೆ ನಿಜವಾಗ್ಲೂ ಬೇಜಾರು ಅನಿಸ್ಬಿಟ್ಟಿದೆ. ಸೊ ನಿನ್ನೆಯಿಂದ ನಂಗೆ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಆಗ್ತಾ ಇರೋದು ನೋಡ್ಬಿಟ್ಟು ನನಗೆ ಶೇರ್ ಮಾಡೋಕ್ಕೂ ಆಗಲಿಲ್ಲ. ಅಷ್ಟೊಂದು ಬೇಜಾರಾಯಿತು. ಏನು ಮಾಡೋಕ್ಕೆ ಸಾಧ್ಯ? ನನ್ನ ಕೈ ಶೇರ್ ಮಾಡಿಬಿಟ್ಟು ಏನು ಮಾಡೋಕ್ಕೆ ಸಾಧ್ಯ? ಒಂದು ಅವೇರ್ನೆಸ್ ಮೂಡಿಸ್ಬೋದು ಅಂತಂದರೆ ಯಾರು ಇದು ಮಾಡ್ತಾರೆ ಅದನ್ನೆಲ್ಲ. ಸೊ ಒಂಥರ ಬೇಜಾರಾಯ್ತು. ಶೇರ್ ಮಾಡೋಕ್ಕೂ ಆಗಿಲ್ಲ. ಅದನ್ನು ನೋಡಿ ಆ ಮಗುನ ಸೂಟ್ ಕೇಸಲ್ಲಿ ಹಾಕಿ ಅದೇನು ಬಟ್ಟೆ ಕೆಟ್ಟೋಯ್ತಾಗ ಅಷ್ಟು ಕೆಟ್ಟದಾಗಿ ಆ ಮಗುನ ವ್ರ್ಯಾಪ್ ಮಾಡಿ ಸೂಟ್ ಕೇಸಲ್ಲಿ ಹಾಕಿ ಅದು ರಕ್ತ ಎಲ್ಲ ಬಾಯಲ್ಲಿ ಬಂದು ಒಂಥರ ನನಗೆ ಬೇಜಾರಾಗೋಯ್ತು ನೋಡಿ. ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಸಿಗಲಿ ಅಂತ ದೇವ್ರನ್ನ ಕೇಳ್ಕೊಳ್ಳೋಣ. ಎಲ್ಲರೂ ಅಷ್ಟೇ, ಎಲ್ಲ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಳಾಗಿರ್ಬೋದು. ಸೊ ಈ ಕಚಡ ಕೆಲಸ ನನ್ನ ಮಗ ಮಾಡ್ತಾಯಿದ್ರು. ಸೊ ಎಲ್ರಿಗೂ ಅಷ್ಟೇ ಒಂದು ಕೆಟ್ಟದಾಗಿ ಶಾಪ ಹಾಕ್ತೀನಿ ನಾನಂತೂ. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಎಷ್ಟಾಗಿತ್ತು. ಸೊ ಯಾಕಂದರೆ ನಂಗೆ ನಿಜವಾಗ್ಲೂ ಹೇಳ್ತಾ ಇದ್ನಲ್ಲ, ನಾನು ಬೆಳಗ್ಗೆಯಿಂದ ಕೆಲಸ ಮಾಡಬೇಕಾದ್ರೆ ರೀಲ್ಸ್ ಸ್ಕ್ರೋಲ್ ಮಾಡಲ್ಲ ಜಾಸ್ತಿ. ನಾನು ಯೂಟ್ಯೂಬಲ್ಲಿ ನ್ಯೂಸ್ ಚಾನಲ್ಸ್ ಏನಾದ್ರು ನೋಡ್ತಾ ಇದ್ದೆ. ಬಟ್ ಅದ್ರ ಬಗ್ಗೆ ಏನು ಅಪ್ಡೇಟ್ಸ್ ಸಿಗಲೇ ಇಲ್ಲ. ಸೊ ಅದೇ ಜಗಳ ಆಡ್ತಾಯಿದ್ರು, ಅವ್ರು ಜಗಳ ಆಡ್ತಾರೆ, ಇವ್ರು ಜಗಳ ಆಡ್ತಾರೆ. ಅದನ್ನೆಲ್ಲ ನೋಡಿಕೊಂಡು ನಮ್ಮ ಜನ ಇಟ್ಕೊಂಡಿದ್ದ ಜನ ಎಲ್ಲ ನಗೀತಾ ಇದ್ರಂತೆ. ಅದು ಏನು ಗೈಸ್, ಕೇಸ್ ಯಾರು ತಗೊಂಡು ಲೀಡ್ ಮಾಡಬೇಕು ಅನ್ನೋದು ಅದೊಂದಿದೆ. ಸೊ ಅದೊಂದು ಸ್ವಲ್ಪ ಬೆಳಗ್ಗೆಯಿಂದ ಅದೊಂದು ಸ್ವಲ್ಪ ಒಂಥರ ಅನಿಸ್ಬಿಡ್ತು ಹಂಗೇನೆ. ಪೊಲೀಸರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಬಟ್ ಈ ಥರ ಕೇಸಲ್ಲಿ ಅವರೆಲ್ಲ ಬರಬೇಕು. ಅವ್ರು ಬಂದು ಮುಂದೆಗಡೆ ಎಲ್ಲ ಇದು ಮಾಡಬೇಕು ಏನೇನು ಅಂತೆಲ್ಲ. ಸಾಧ್ಯ ಆದರೆ ನಮ್ಮಿಂದ ಏನಾದರೂ ಹೆಲ್ಪ್ ಆಗುತ್ತಾ ಅಂತ ಮಾಡಬೇಕು ಅಂತಂದರೆ. ಸೊ ಈ ಥರ ಇನ್ಫ್ಲುಯೆನ್ಸರ್ಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಯಾರೋ ಒಂದು 10 ಜನ ನನ್ನ ವಿಡಿಯೋ ನೋಡಲಿ. ಸೊ ಅದರಿಂದ ಏನಾದರೂ ಅವ್ರಿಗೆ ಹೆಲ್ಪ್ ಆಗಿದ್ರೆ, ಅಂದರೆ ಒಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆದರೆ ಅದೊಂದು ಸಾಕು ನಮಗೆ. ಸೊ ಎಸ್ ಗೈಸ್, ಥ್ಯಾಂಕ್ಸ್ ಎವ್ರಿವನ್ ಫಾರ್ ವಾಚಿಂಗ್. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಗೈಸ್. ಬಾಯ್.